ಇತ್ತೀಚೆಗೆ ಬೆಂಗಳೂರಿನ ವಾತಾವರಣ ಕಲುಷಿತ ಆಗಿದೆ, ಗಾಳಿಯ ಗುಣಮಟ್ಟ ಕಳಪೆಯಾಗಿದೆ ಎನ್ನುವಂತ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಸಾಮಾನ್ಯವಾಗಿ ಬೆಂಗಳೂರಿನ ವೆದರ್ 50ರಿಂದ 100 AQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ಇರ್ತಾ ಇತ್ತು. ಆದ್ರೆ ಕಳೆದ ಕೆಲವು ದಿನಗಳಿಂದ ಅದು 184ಕ್ಕೆ ತಲುಪಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಮೀರಿಸ್ತೀವಾ ಅನ್ನುವಂತ ಚರ್ಚೆಗಳು ಶುರುವಾಗ್ಬಿಟ್ಟಿವೆ. ಯಾಕೆ ಬೆಂಗಳೂರಿನ ವೆದರ್ ಈ ಒಂದು ಕಲುಷಿತ ವಾತಾವರಣಕ್ಕೆ ತಿರುಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಮೊದಲನೇ ಕಾರಣ ಸಂಚಾರ ದಟ್ಟಣೆ. ಅಂದ್ರೆ ಪ್ರತಿದಿನ ಬೆಂಗಳೂರಿಗೆ 3000ದಿಂದ 5000ವರೆಗೂ ವಾಹನಗಳು ಆಡ್ ಆಗ್ತಿವೆ. ಹಾಗೆ ಎಮಿಷನ್ ಟೆಸ್ಟ್ ಮಾಡಿಸದೆ ಲಕ್ಷಾಂತರ ವಾಹನಗಳು ರಸ್ತೆಗಿಳಿತಾವೆ. ಇದರಿಂದ ಕೂಡ ಗಾಳಿಯ ಗುಣಮಟ್ಟ ಕಳಪೆಯಾಗಿದೆ, ವಾತಾವರಣ ಕಲುಷಿತ ಆಗಿದೆ. ಮಗದೊಂದು ಕಾರಣ ಏನಂದ್ರೆ ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಕೂಡ ಕಾಮಗಾರಿ ನಡೀತಾ ಇರುವಂತದ್ದು. ಅರ್ಧಂಬರ್ಧ ಕಾಮಗಾರಿ ಮಾಡಿ ಹಾಗೆ ಬಿಟ್ಟಿರೋದ್ರಿಂದ ಧೂಳು ವಾತಾವರಣಕ್ಕೆ ತಲುಪಿ ಅದು ಕೂಡ ಕಲುಷಿತ ಆಗಿದೆ. ಹೀಗಾಗಿ ಇದು ಕೂಡ ಪ್ರಮುಖ ಕಾರಣ ಗಾಳಿಯ ಗುಣಮಟ್ಟ ಕಳಪೆಯಾಗಿರೋದಕ್ಕೆ. ಮಗದೊಂದು ಕಾರಣ ಅಂದ್ರೆ ಚಳಿಗಾಲ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ವಿಪರೀತ ಚಳಿ ಇದೆ. ಚಳಿಗಾಲಕ್ಕೂ ಗಾಳಿಯ ಗುಣಮಟ್ಟ ಕಳಪೆ ಆಗೋದಕ್ಕೂ ಏನಪ್ಪಾ ಸಂಬಂಧ ಇದೆ. ಮೈನ್ಯೂಟ್ ಪೊಲ್ಯೂಟೆಂಟ್ಸ್ ವಾತಾವರಣದಲ್ಲಿ ಟ್ರ್ಯಾಪ್ ಆಗಿರೋದ್ರಿಂದ ವಾತಾವರಣ ಮತ್ತಷ್ಟು ಕಲುಷಿತ ಆಗೋದಕ್ಕೆ ಇದು ಸಹಕಾರಿಯಾಗುತ್ತೆ. ಹೀಗಾಗಿ ಗಾಳಿಯ ಗುಣಮಟ್ಟ ಕೂಡ ಕಳಪೆಯಾಗುತ್ತೆ. ಬೆಂಗಳೂರು ಜನರೇ ಆದಷ್ಟು ಸೆಲ್ಫ್ ಕೇರ್ ತಗೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರ್ಲಿ.